ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಅನುಗ್ರಹ ಆಶೀರ್ವಾದ, ನೀವು ನಂಬಿದ ದೈವಶಕ್ತಿಗಳ ಆಶೀರ್ವಾದ, ಹಾಗೆ ನಿಮ್ಮನ್ನು ಪ್ರೀತಿಸುವವರ ಕಾಳಜಿ, ಅವರ ಒಂದು ಪ್ರಾರ್ಥನೆ ಖಂಡಿತ ನಿಮ್ಮನ್ನು ಖುಷಿಯಾಗಿ ಇಟ್ಟಿರುತ್ತೆ. ಸುರಕ್ಷಿತವಾದ ದಡದ ಕಡೆಯೇ ಕರ್ಕೊಂಡು ಹೋಗ್ತಾ ಇರುತ್ತೆ. ನಾನು ಕೂಡ ಹಾಗೆ ಪ್ರಾರ್ಥನೆ ಮಾಡ್ತೀನಿ. ಹಾಗಾದರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ಮೆಸೇಜ್ ಏನಿರುತ್ತೆ ನಿಮ್ಮ ಈಗಿನ ಎನರ್ಜಿಯ ಪ್ರಕಾರ, ಹಾಗೆ ನೀವು ಬಾಬಾರವರಲ್ಲಿ ದೃಢವಾದ ನಂಬಿಕೆ ಇಟ್ಟಿದ್ದೀರಾ, ಹಾಗಾಗಿ ಬಾಬಾರವರನ್ನ ಸ್ಮರಣೆ ಮಾಡ್ತಾ, ನೀವು ನಂಬಿದ ದೈವಶಕ್ತಿಗಳನ್ನು ಸ್ಮರಣೆ ಮಾಡ್ತಾ ಈ ರೀಡಿಂಗ್ನ ನೋಡಲಿಕ್ಕೆ ಶುರು ಮಾಡಿ. ಖಂಡಿತವಾಗಿ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮನ್ನು ಹೀಲ್ ಮಾಡುತ್ತೆ. ಮುಂದೆ ಯಾವ ರೀತಿ ತೀರ್ಮಾನವನ್ನು ತಗೊಳ್ಬೇಕು, ಹಾಗೆ ಯಾವ ವಿಚಾರದಲ್ಲಿ ನಿಮಗೆ ಕೆಲವು ಗೊಂದಲಗಳಿವೆ, ಅದರಲ್ಲಿ ಯಾವ ರೀತಿ ಪರಿಹಾರ ಸಿಗುತ್ತೆ, ಹಾಗೆ ಮುಂದೆ ಯಾವೆಲ್ಲ ರೀತಿಯ ಒಂದು ಒಳ್ಳೆಯ ಯೋಜನೆಗಳು ನಿಮ್ಮ ಜೀವನದಲ್ಲಿ ತಾನಾಗಿ ರೂಪುಗೊಳ್ಳಲಿಕ್ಕೆ ಸಾಧ್ಯ ಮಾಡಿಕೊಡುತ್ತೆ ಅನ್ನೋದು ನಿಮಗೆ ಒಂದೊಂದಾಗಿ ಗೊತ್ತಾಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾದರೆ ಮೊದಲನೇದಾಗಿ, ನಿಮ್ಮ ಜೀವನದಲ್ಲಿ ಯಾವುದೂ ಕೂಡ ಶಾಶ್ವತವಲ್ಲ. ಅಂದರೆ ಇಲ್ಲಿ ಬಾಬಾ ಹೇಳ್ತಾ ಇರೋದಂದರೆ, ಈಗಿರುವ ದುಃಖ ಆಗಿರ್ಬೋದು, ಒಂದು ಭಯ ಆಗಿರ್ಬೋದು, ಸಮಸ್ಯೆ ಆಗಿರ್ಬೋದು, ಎಲ್ಲವೂ ತಾತ್ಕಾಲಿಕನೇ. ಈಗ ನೀವು ಎದುರಿಸ್ತಾ ಇರುವ ಪರಿಸ್ಥಿತಿ ಶಾಶ್ವತ ಅಂತ ಹೇಳಿ ಭಾವಿಸ್ಕೊಳ್ಳೋದು ಬೇಡ. ಭಯವನ್ನು ಬಿಟ್ಬಿಡು. ಹಾಗೆ ನೀನಾಗಿ ಅತಿಯಾಗಿ ಹೋಗಿ ಯಾವುದಾದ್ರೂ ಒಂದು ವಿಚಾರಕ್ಕೆ ಯಾರಿಗಾದರೂ ಅಂಟಿಕೊಳ್ಳುವ ಮನೋಭಾವವನ್ನು ತ್ಯಜಿಸು. ಇಂದಿನ ಕ್ಷಣವನ್ನು ಅರಿತು ಬದುಕು, ಮುಂದೆ ಸಾಗು. ನಿನಗೂ ಕೂಡ ನಿನ್ನದೇ ಆದ ಒಂದು ಸ್ವಾಭಿಮಾನ, ಸ್ವತಂತ್ರತೆ ಅನ್ನೋದಿದೆ. ಅದಕ್ಕೂ ಕೂಡ ಧಕ್ಕೆ ಬರದ ಹಾಗೆ ನೋಡಿಕೋ ಅನ್ನೋ ರೀತಿಲಿ ಬಾಬಾ ಇಲ್ಲಿ ನಿಮಗೆ ಕೆಲವರ ಎನರ್ಜಿಯ ಪ್ರಕಾರ ತಿಳಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ಬಾಬಾರವರ ಶರಣದಲ್ಲಿದ್ದೀರಾ, ಧ್ಯಾನ ಮಾಡ್ತಾ ಇದ್ದೀರಾ, ಪೂಜೆ ಮಾಡ್ತಾ ಇದ್ದೀರಾ, ವ್ರತ ಮಾಡ್ತಾ ಇದ್ದೀರಾ, ಒಂದಲ್ಲ ಒಂದು ರೀತಿಯಲ್ಲಿ ಪರಿವರ್ತನೆಗೊಂಡು ಒಳ್ಳೆಯ ಉದ್ದೇಶವನ್ನು ಹೊಂದಿದ್ದೀರಾ. ಅಂದರೆ ನಿಮ್ಮ ಅತಿಯಾದ ಚಿಂತೆ ಆಗಿರ್ಬೋದು, ಭಯ ಆಗಿರ್ಬೋದು, ಅಸ್ಥಿರತೆ, ಇವೆಲ್ಲವೂ ಶೀಘ್ರದಲ್ಲೇ ಕರಗುತ್ತವೆ. ಧೈರ್ಯದಿಂದ ಇರಲು ಇದು ಒಂದು ಸೂಚನೆಯ ರೀತಿಯಲ್ಲಿ ನಿಮಗೆ ಸಿಗ್ತಾ ಇದೆ, ಸಂಕೇತ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ಯಾವ ರೀತಿ ಅಂದರೆ, ನಿಮ್ಮ ಉದ್ದೇಶಗಳು ಯಾವ ರೀತಿ ಪರಿವರ್ತನೆ ಆಗ್ತಾ ಇದೆಯೋ ಅದೇ ರೀತಿ ಭಯ ಆಗಿರ್ಬೋದು, ಚಿಂತೆ ಆಗಿರ್ಬೋದು, ಅಸ್ಥಿರತೆ ಆಗಿರ್ಬೋದು ನಿಮ್ಮಿಂದ ನಿಧಾನವಾಗಿ ದೂರವಾಗ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಆತ್ಮಬಲ, ನಿಮ್ಮ ಆತ್ಮಸಾಕ್ಷಿ ಯಾವ ರೀತಿ ಹೇಳುತ್ತೋ ಅದರ ಮೇಲೆ ಈಗ ನಿರ್ಧಾರ ಆಗ್ತಾ ಇದೆ. ಖಂಡಿತ ನೀವು ಮುಂದೆ ಹೋಗ್ತೀರಾ, ಏನಾದರೂ ಒಂದು ಸಾಧನೆ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಸೂಚನೆ ಸಿಗ್ತಾ ಇದೆ. ದುರ್ಬಲತೆಗೆ ಜಾರಬೇಡಿ. ಮುಂದೆ ನಿಮಗೋಸ್ಕರ ಒಂದು ಒಳ್ಳೆಯ ಅವಕಾಶ ಎದುರಾಗತ್ತೆ. ಯಾವುದಾದ್ರೂ ಒಂದು ಸೋಲ್ ಎನರ್ಜಿ ನಿಮಗೆ ಕನೆಕ್ಟ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೊನೇಟ್ ಆಗ್ತದೆ. ಯಾರನ್ನೇ ಆಗಲಿ, ಯಾವುದನ್ನೇ ಆಗಲಿ ಅತಿಯಾಗಿ ಹಿಡಿದುಕೊಂಡಿದ್ರೆ ಅದನ್ನು ಬಿಡುವುದನ್ನು ಮೊದಲು ಕಲೀರಿ. ಎಲ್ಲಿವರೆಗೂ ನೀವು ಬಿಡದೆ ಕೆಲವು ವಿಚಾರಗಳನ್ನು ಹಿಡ್ಕೊಂಡಿರ್ತೀರೋ ಅಲ್ಲಿವರೆಗೂ ಒಂದು ಶಾಂತಿ ಆಗಿರ್ಬೋದು, ನೆಮ್ಮದಿ ಆಗಿರ್ಬೋದು, ಹೊಸ ದಾರಿಗಳಾಗಿರ್ಬೋದು ನಿಮಗೆ ಎದುರು ಕಾಣಿಸೋದಿಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಂದಿನ ಏರಿಳಿತಗಳು ಕೂಡ ಶಾಶ್ವತವಲ್ಲ. ಧೈರ್ಯವಾಗಿ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ಸರಿಯಾದ ದಾರಿಯಲ್ಲೇ ಹೋಗ್ತಾ ಇದ್ದೀನಿ ಅನ್ನುವ ನಿಮ್ಮ ನಂಬಿಕೆ ನಿಮ್ಮ ಜೀವನದಲ್ಲಿ ಒಂದು ಸ್ಥಿರತೆ, ಒಂದು ಬಲವಾದ ಒಂದು ನೆಲೆಯನ್ನು ಕಲ್ಪಿಸಿಕೊಡುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ವೈರಾಗ್ಯ, ಶ್ರದ್ಧೆ ಮತ್ತು ಸಮರ್ಪಣೆ ಹೆಚ್ಚಿಸಿಕೊಳ್ಳುವ ಸಮಯ ಈಗ ನಿಮ್ಮ ಮನದಲ್ಲಿ ಮೂಡಿದೆ. ಖಂಡಿತ ಇದು ನಿಮ್ಮನ್ನು ಒಂದು ಒಳ್ಳೆಯ ಭರವಸೆಯ ಜೀವನದ ಕಡೆ ಕರ್ಕೊಂಡು ಹೋಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಪ್ರತಿದಿನ 9 ಬಾರಿಯಾದರೂ ಓಂ ಸಾಯಿನಾಥಾಯ ನಮಃ ಅನ್ನುವ ಮಂತ್ರವನ್ನು ಸ್ಮರಿಸ್ತಾನೆ ಇರಿ. ಎಲ್ಲೋ ಒಂದು ರೀತಿಯಲ್ಲಿ ಭಯ ಇದೆ, ಆತಂಕ ನಿಮ್ಮನ್ನು ಆವರಿಸಿದೆ ಅಂದಾಗ ಬಿಳಿ ಹೂಗಳನ್ನು ಬಾಬಾರವರ ಪಾದಗಳಲ್ಲಿ ಇಟ್ಟು ನೀವು ಸಮರ್ಪಣೆಯಾಗಿ ಖಂಡಿತ ಆ ಒಂದು ಚಿಂತೆ, ಆ ಭಯ, ಆ ಸಮಸ್ಯೆಯನ್ನು ಅವರ ಪಾದಗಳಲ್ಲಿ ಅರ್ಪಣೆ ಮಾಡಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಬಾಬಾ ಎಲ್ಲ ರೀತಿಯಲ್ಲೂ ನಿಮಗೆ ಸಹಾಯ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಭಯ ಬೇಡ, ಸಾಯಿ ಬಾಬಾ ನಿಮ್ಮೊಂದಿಗಿದ್ದಾರೆ. ಈ ಸಮಯದಲ್ಲಿ ಒಂದು ಭಯದಲ್ಲಿದ್ದೀರಾ, ಹಾಗೆ ಒಂದು ನಷ್ಟದ ಭಾವನೆ ಬರುತ್ತಾ ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಸು ಹೇಳ್ತಾ ಇದೆ. ಖಂಡಿತ ಯಾವುದೋ ಒಂದು ಸಂಬಂಧ ಆಗಿರ್ಬೋದು, ಹಣ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಅಥವಾ ನಿರೀಕ್ಷೆ ಶಾಶ್ವತ ಅಂಥೇಳಿ ನಂಬಿ ಮನಸ್ಸನ್ನು ನೋವಿಗೆ ಒಳಪಡಿಸ್ಬೇಡಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ನಂಬಿಕೆ ನಿಮ್ಮನ್ನು ಗೆಲ್ಲಿಸುತ್ತೆ, ನಿಮ್ಮ ಭಯ ನಿಮ್ಮನ್ನು ಸೋಲಿಸುತ್ತೆ. ಹಾಗಾಗಿ ಆ ಭಯವನ್ನು ನಿಮಗೆ ದೂರ ಮಾಡ್ಕೊಳ್ಳೋದು ಕಷ್ಟ ಅಂದಾಗಲೆಲ್ಲ ನೀವು ಬಾಬಾರವರ ಸ್ಮರಣೆ ಮಾಡಿ ಆ ಭಯ ತನ್ನಿಂದ ತಾನೇ ದೂರವಾಗುತ್ತೆ. ಕೆಲವು ಸಂಬಂಧಗಳೇ ಆಗಿರ್ಬೋದು, ಹಣವೇ ಆಗಿರ್ಬೋದು, ಕೆಲಸವೇ ಆಗಿರ್ಬೋದು, ನಿರೀಕ್ಷೆಗೆ ತಕ್ಕ ಹಾಗೆ ನಿಮ್ಮ ಬಳಿ ಬಂದೇ ಬರುತ್ತೆ. ನೀವು ನಿರೀಕ್ಷೆಗಿಂತ ಹೆಚ್ಚಾಗಿ ಕೆಲವೊಂದು ವಿಚಾರಗಳಲ್ಲಿ ಆಸೆ ಪಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಬೇಗ ಫಲ ಬೇಕು ಅನ್ನುವ ಆತುರ ಇದೆ. ನಷ್ಟವಾದರೂ ಕೆಲವನ್ನ ಬಿಡಲು ಆಗದ ಸ್ಥಿತಿಯಲ್ಲಿ ಈ ಸಮಯದಲ್ಲಿ ನೀವಿದ್ದೀರಾ. ಬಾಬಾರವರ ಪಾದಗಳಲ್ಲೇ ನೀವು ಶರಣಾಗಬೇಕು. ಗುರುವೇ ನಿಮಗೆ ಎಲ್ಲ ರೀತಿಲೂ ಒಂದು ದಾರಿಯನ್ನು ತೋರಿಸ್ತಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಯಾವುದಾದ್ರೂ ರೂಪದಲ್ಲಿ ಅವರು ಸಹಾಯ ಮಾಡೇ ಮಾಡ್ತಾರೆ. ಅಂದರೆ ಎಲ್ಲವೂ ಕ್ಷಣಿಕ. ಕೆಲವೊಂದು ವಿಚಾರಗಳನ್ನು ತುಂಬ ಹಿಡ್ಕೊಂಡು ಚಿಂತೆ ಮಾಡ್ತಾ ಇದ್ದಾರಲ್ಲ, ಅದೇ ನಷ್ಟಕ್ಕೆ ಕಾರಣವಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಆದಷ್ಟು ನೀವು ಧೈರ್ಯವನ್ನು ತಗೊಳ್ಳೇಬೇಕು.
ಜೀವನ ಅಂದಮೇಲೆ ಏರಿಳಿತಗಳು ಇದ್ದೇ ಇರ್ತವೆ. ನೀವು ಅವುಗಳ ವಿರುದ್ಧ ಎದುರಿಸುವ ರೀತಿಯಲ್ಲಿ ನೀವು ನಿಂತಾಗ ಖಂಡಿತ ಅವು ನಿಮಗೆ ಸೋಲ್ತವೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹೆದರಿದರೆ ಅವುಗಳ ಒಂದು ಪ್ರಭಾವ ಹೆಚ್ಚಾಗತ್ತೆ ಅನ್ನೋ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಈ ಕ್ಷಣದಲ್ಲಿ ನಿಮ್ಮ ಜೀವನ ಒಂದು ಟರ್ನಿಂಗ್ ಪಾಯಿಂಟಲ್ಲಿ ಇದೆ. ಸ್ವಲ್ಪ ವಿಶ್ವಾಸದಿಂದ, ಧೈರ್ಯವಾಗಿ, ಸಹನೆಯಿಂದ ನೀವು ಮುಂದೆ ಸಾಗಿದರೆ ಖಂಡಿತ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಬದಲಾವಣೆ ಕಾಣಿಸುತ್ತೆ. ಭಯ ನಿಧಾನವಾಗಿ ದೂರ ಸರಿಯುತ್ತೆ, ಮನಸ್ಸು ಜಾಗೃತವಾಗುತ್ತೆ. ಅಂದರೆ ವಾಸ್ತವ ಕೆಲವು ಪರಿಸ್ಥಿತಿಗಳ ಅರ್ಥ ಆಗತ್ತೆ. ಅಂದರೆ ಈ ಸಮಯದಲ್ಲಿ ನೀವು ಯಾವ ರೀತಿ ತೀರ್ಮಾನ ತಗೊಳ್ಬೇಕು ಅಂದರೆ ಕ್ಲಿಯರ್ ಕಟ್ ಡಿಸಿಷನ್ ಬೇಕೇ ಬೇಕು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಫಿಯರ್ ಬೇಸ್ಡ್ ಎಂಟ್ರಿ ಬೇಡ, ಈಗ ಧೈರ್ಯವೇ ನಿಮ್ಮ ಶಕ್ತಿ. ಯಾರಿಗಾಗೂ ಯಾವುದಕ್ಕಾಗಿಯೂ ಹೆದರುವ ಅವಶ್ಯಕತೆ ಇಲ್ಲ. ನಿಮ್ಮ ಧರ್ಮ ನಿಮ್ಮನ್ನು ಕಾಪಾಡುತ್ತೆ, ಮುಂದೆ ಹೋಗಿ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಮೆಸೇಜ್ ನಿಮಗೆ ಸಿಗ್ತಾ ಇದೆ. ಭವಿಷ್ಯದಲ್ಲಿ ನೀವು ಲಘು ಮನಸ್ಸಿನಿಂದ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದೀರಾ. ಕೆಲವರ ಎನರ್ಜಿ ಪ್ರಕಾರ ಈಗ ನೀವು ಯಾವುದೇ ಒಂದು ವಿಚಾರಕ್ಕಾಗಿರ್ಬೋದು, ಆ ಒಂದು ಜನರಿಗಾಗಿರ್ಬೋದು ಅಂಟಿಕೊಳ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಇದರಿಂದ ಲಾಭ ಕೂಡ ಉಂಟಾಗ್ತಾ ಇದೆ. ಇಲ್ಲಿ ಯಾವ ರೀತಿ ಒಂದು ನಿಮ್ಮ ಗುರಿಗೆ ಅಡ್ಡಿಯಾಗಿದ್ದಾವೆ ಕೆಲವು ವಿಚಾರಗಳು ಅಂದರೆ ಅದು ಭಯ ಆಗಿರ್ಬೋದು, ಅನುಮಾನ ಆಗಿರ್ಬೋದು, ಇಲ್ಲ ಹಳೆಯ ಅಂದರೆ ಹಿಂದಿನ ಜೀವನದ ಕೆಲವು ನೋವುಗಳಾಗಿರ್ಬೋದು, ಅವುಗಳನ್ನು ಪದೇ ಪದೇ ನೆನ್ಪು ಮಾಡ್ಕೊಳ್ತಾ ಇರ್ಬೋದು. ಅದು ಮೋಸನೇ ಆಗಿರ್ಬೋದು, ಇಲ್ಲ ಯಾರೋ ನಿಮಗೆ ತೊಂದರೆ ಕೊಟ್ಟದ್ದೇ ಆಗಿರ್ಬೋದು, ಇಲ್ಲ ನೀವು ಜೀವನದ ಒಂದು ಜೊತೆ ಹೋರಾಟ ಮಾಡಿದ್ದೇ ಆಗಿರ್ಬೋದು. ಆ ಕೆಲವು ನೋವುಗಳ ವಿಚಾರವನ್ನು ಪದೇ ಪದೇ ನೀವು ನೆನ್ಪು ಮಾಡ್ಕೊಳ್ತಾ ಇದ್ದೀರಾ. ಇದರಿಂದ ಕೆಲವೊಂದು ಸಾರಿ ನೀವು ಏನು ಅಂದ್ಕೊಂಡಿದ್ದೀರೋ ಆ ಕೆಲಸದಲ್ಲಿ ಅಡೆತಡೆ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಆ ವಿಚಾರಗಳನ್ನು ಬಿಟ್ಬಿಡಿ, ಅವುಗಳನ್ನು ಅಂತ್ಯಗೊಳಿಸಿ ಈಗ ಹೊಸ ಜೀವನದ ಪ್ರಾರಂಭವನ್ನು ಮಾಡಿದ್ದೀರಾ. ಇದರ ಬಗ್ಗೆ ನೀವು ಯೋಚಿಸಿ ಮ್ಯಾನಿಫೆಸ್ಟ್ ಮಾಡಿ ಏನು ಅಂದ್ಕೊಂಡಿದ್ದೀರೋ ಅದನ್ನು ಸಾಧನೆ ಮಾಡೋ ಕಡೆ ಗಮನ ಕೊಡಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಂದು ಒಳ್ಳೆಯ ದಿಕ್ಕಿನೊಂದಿಗೆ ಒಂದು ಒಳ್ಳೆಯ ಗುರಿಯನ್ನು ನೀವು ಸೇರಿಸಿದಾಗ, ಅದರ ಜೊತೆ ನಿಮ್ಮ ಉದ್ದೇಶ ಒಂದು ಒಳ್ಳೆಯ ರೀತಿಯಲ್ಲಿ ಬೆರೆತಾಗ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದು ನಿಮಗೆ ಆದಷ್ಟು ಬೇಗನೆ ಎದುರಾಗುತ್ತೆ. ಬೇಗ ಫಲ ಬೇಕು ಅನ್ನುವ ಆತುರವನ್ನು ಬಿಡಿ, ಸಮಾಧಾನವಾಗಿ ನೀವು ಮುಂದೆ ಹೋಗಿ ಅದು ತಾನಾಗಿಯೇ ಮರು ಕ್ಷಣವೇ ಸಿಗ್ಬೋದು. ಆದರೆ ನನಗೆ ಬೇಕೇ ಬೇಕು ಅನ್ನುವ ಹಠ ಬೇಡ. ಒಂದು ನಮ್ರತಾ ವಿನಯಪೂರ್ವಕವಾಗಿ ನೀವು ಒಂದು ಪ್ರಾರ್ಥನೆ ಮಾಡಿದರೆ ಅದು ಸಮಯಕ್ಕೆ ಸರಿಯಾಗಿ ನಿಮಗೆ ಒಳ್ಳೆಯ ರೀತಿಯಲ್ಲಿ ಸಿಗುತ್ತೆ. ಸುರಕ್ಷಿತವಾಗಿ ಅದು ನಿಮ್ಮ ಜೀವನದಲ್ಲಿ ಬಂದು ಸೇರುತ್ತೆ, ನಿಮ್ಮನ್ನು ನಿಧಾನವಾಗಿ ಆದರೂ ಅನ್ನೋ ರೀತಿಯಲ್ಲಿ. ಅಂದರೆ ಅದು ಒಂದು ಒಳ್ಳೆಯ ರೀತಿಯಲ್ಲಿ ಸ್ಥಿರವಾಗಿ ಮೂಡುತ್ತೆ. ಅಷ್ಟರೊಳಗೆ ನೀವು ಅನೇಕ ರೀತಿಯ ಪಾಠಗಳನ್ನು ಕಲ್ತಿರ್ತೀರ. ಇದರಿಂದ ಏನಾಗುತ್ತೆ ಅಂದರೆ ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಉಳಿಸ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಣವೇ ಆಗಿರ್ಬೋದು, ಯಾವುದೋ ಒಂದು ಪ್ರೀತಿಯೇ ಆಗಿರ್ಬೋದು, ಅದು ಸರಿಯಾದ ಸಮಯದಲ್ಲಿ ಬರುತ್ತೆ. ನಿಮ್ಮ ಅಭಿಪ್ರಾಯ ಅದರ ಪರವಾಗಿ ಬಹಳ ಪಾಸಿಟಿವ್ ಆಗಿರಬೇಕು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆಗ ನಿಮ್ಮ ಪಾಸಿಟಿವ್ ಎನರ್ಜಿಗೆ ಆ ಒಂದು ವಿಚಾರ ಆಕರ್ಷಣೆ ಆಗತ್ತೆ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಹಳೆಯ ವಿಚಾರಗಳನ್ನು ಬಿಟ್ಟಿದ್ದೀರಾ. ಹಾಗೆ 2026ರ ಒಂದು ಪ್ರಧಾನ ಶಕ್ತಿ ಏನಾಗಿದೆ ಅಂದರೆ ಆನಂದ, ಸ್ಥಿರತೆ, ನಿಧಾನ, ಅಂದರೆ ಖಚಿತವಾದ ಬೆಳವಣಿಗೆ ನನಗೆ ಸಿಕ್ಕೇ ಸಿಗುತ್ತೆ ಅನ್ನುವ ಒಂದು ವಿಶ್ವಾಸದೊಂದಿಗೆ ಹೊಸ ಅಧ್ಯಾಯವನ್ನು ಶುರು ಮಾಡಿದಿರ. ಒಂದು ಹಳೆಯ ಅಧ್ಯಾಯದ ಮುಕ್ತಾಯವನ್ನು ಮಾಡಿದಿರ. ಒಂದು ಶಾಂತಿಯ ಅಧ್ಯಾಯ ಆರಂಭವನ್ನು ಸೂಚಿಸ್ತಾ ಇದೆ. ಇಲ್ಲಿ ಈ ವರ್ಷ ಒಂದು ಹೊಸ ಒಂದು ವಿಚಾರಗಳು ನಿಮ್ಮ ಜೀವನದಲ್ಲಿ ಬರ್ತವೆ. ಹಾಗೆ ಆಶೀರ್ವಾದ ಕೂಡ ನಿಮಗೆ ಹಂತ ಹಂತವಾಗಿ ಸಿಗ್ತಾ ಹೋಗುತ್ತೆ. ಈ ಸಮಯದಲ್ಲಿ ನೀವು ಒಂದು ದೃಢವಾದ ನಿರ್ಧಾರ ತಗೊಂಡು ಒಂದು ವ್ರತ, ಒಂದು ಪೂಜೆ, ನಿಮ್ಮಲ್ಲಿ ಈಗ ಪ್ರಧಾನವಾಗಿ ಮೂಡಿರುವ ಆಧ್ಯಾತ್ಮಿಕತೆ ಇದೆಯಲ್ಲ, ಅದು ನಿಮ್ಮನ್ನು ಸ್ಟೆಪ್ ಬೈ ಸ್ಟೆಪ್ ಮುಂದೆ ತಗೊಂಡು ಹೋಗ್ತಾ ಇದೆ. ನಿಮ್ಮ ಒಂದು ವಿಚಾರಗಳಲ್ಲಿ ಪ್ರಗತಿಯನ್ನು ತರ್ತಾ ಇದೆ. ಒಟ್ಟಾರೆಯಾಗಿ ನಿಮ್ಮನ್ನು ನೀವು ಅರ್ಥಕೊಳ್ಳೋಕ್ಕೆ ಇದು ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾ ಇದೆ. ಈ ದಾರಿಯನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂದರೆ ಖಂಡಿತ ಈ ದಾರಿ ನಿಮ್ಮನ್ನು ಮುಳುಗಿಸೋದಿಲ್ಲ, ನಿಮ್ಮನ್ನು ಎಚ್ಚರಿಸುತ್ತೆ, ಅಂದರೆ ಎಬ್ಬಿಸುತ್ತೆ, ಉನ್ನತಿಗೆ ಒಯ್ಯುತ್ತೆ, ಉದ್ದೇಶದ ಕಡೆ ಒಯ್ಯುತ್ತೆ, ಗುರಿ ಮುಟ್ಟಿಸುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದ ಒಂದು ಒಳ್ಳೆಯ ಸಮಯ ಈಗಾಗಲೇ ಶುರುವಾಗಿದೆ. ಅದನ್ನು ಅರ್ಥ ಮಾಡ್ಕೊಂಡಿದ್ದೀರಾ, ಸ್ಪಷ್ಟತೆ ಸಿಕ್ಕಿದೆ ಕೆಲವು ವಿಚಾರಗಳಲ್ಲಿ, ಕೆಲವು ಸತ್ಯಗಳನ್ನು ನಿಮ್ಮ ಎದುರಿಗೆ ನೀವು ಕಂಡುಕೊಂಡಿದ್ದೀರಾ. ಏನೇ ಇರಲಿ ಜೀವನದಲ್ಲಿ ನಾನು ಹೋರಾಟ ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಒಂದು ಪ್ರಬಲವಾದ ತೀರ್ಮಾನದೊಂದಿಗೆ ನೀವು ಮುಂದೆ ಹೆಜ್ಜೆ ಇಟ್ಟಿದ್ದೀರಾ. ಹಾಗಾಗಿ ಕೆಲವು ವಿಚಾರಗಳು ತನ್ನಿಂದ ತಾನೇ ನಿಮ್ಮೆದುರಿಗೆ ಸೋಲ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದರಿಂದ ನೀವು ತುಂಬ ಗ್ರೇಟ್ ಫೀಲ್ ಮಾಡ್ತಾ ಇದ್ದೀರಾ. ನಿಮ್ಮ ಬಗ್ಗೆ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಅಹಂಕಾರ ಅಲ್ಲ, ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಬಗ್ಗೆನೇ ನಿಮಗೆ ಪ್ರೀತಿ, ಗೌರವ ಮೂಡ್ತಾ ಇದೆ. ಇದು ನಿಮ್ಮ ಉನ್ನತಿಗೆ, ಮುಂದಿನ ಉದ್ದೇಶ ಪೂರ್ಣಗೊಳ್ಳೋದಕ್ಕೆ ಸಾಕ್ಷಿಯಾಗಿದೆ. ನಿಮ್ಮ ಉದ್ದೇಶ ಈಗ ಶಿಸ್ತಿನಿಂದ ಕೂಡಿದೆ, ಹಾಗೆ ಅದರ ಜೊತೆ ಧೈರ್ಯ ಕೂಡ ಬೆರೆತಿದೆ. ಹಾಗಾಗಿ ನಿಧಾನ ಆದರೂ ಕೂಡ ಖಚಿತವಾದ ಒಂದು ಗೆಲುವನ್ನು ಪಡ್ಕೊಳ್ತೀರಾ. ಹಾಗೆ ಹಿಂದಿನ ಗೊಂದಲಗಳು ಕಡಿಮೆಯಾಗಿ ಸ್ಥಿರತೆ ಮತ್ತು ಸ್ಪಷ್ಟತೆ ಬರುತ್ತೆ. ಒಂದು ಒಳ್ಳೆಯ ಅವಕಾಶ ನಿಮಗೆ ಸದ್ಯದಲ್ಲೇ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಯಮಿತವಾಗಿ ನಿಮ್ಮ ಆದಾಯ ಕೂಡ ಹೆಚ್ಚಳವಾಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಳೆಯ ಸಾಲಗಳು ಅಂತ್ಯವಾಗ್ತವೆ, ನಷ್ಟ ನಿಧಾನವಾಗಿ ಹಿಂದೆ ಸರಿಯುತ್ತೆ. ಒಟ್ಟಾರೆಯಾಗಿ ನೀವು ಯಾವ ರೀತಿ ಒಂದು ದೃಢವಾದ ವಿಶ್ವಾಸದ ಹೆಜ್ಜೆಯನ್ನು ಮುಂದೆ ಇಡ್ತಾ ಇದ್ದೀರೋ, ನಿಮ್ಮ ಉದ್ದೇಶಗಳನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಕೂಡಿಸ್ತಾ ಇದ್ದೀರೋ, ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಒಂದು ವಿಚಾರಗಳು ಪ್ರಗತಿಯನ್ನು ಕಾಣ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕಾಣಿಸ್ತಾ
ಕಾಣಿಸ್ತಾ ಇದೆ. ಈಗ ನಿಮ್ಮ ಸೇವಿಂಗ್ಸ್ ಕೂಡ ಉತ್ತಮವಾಗಿದೆ. ಕೆಲವು ಅನವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡ್ತಾ ಇದ್ದೀರಾ. ಖಂಡಿತ ಇದು ನಿಮ್ಮ ಬುದ್ಧಿವಂತಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ನೀವು ವಾಸ್ತವ ಕೆಲವು ಸತ್ಯವನ್ನು ಅರ್ಥ ಮಾಡ್ಕೊಂಡಿದ್ದೀರಾ. ಆಡಂಬರಕ್ಕಿಂತ ಸರಳತೆ ಚೆನ್ನಾಗಿರುತ್ತೆ. ಆರೋಗ್ಯವಾಗಿ ನೆಮ್ಮದಿಯಾಗಿ ಸಂತೋಷವಾಗಿ ಇರೋದೇ ಮುಖ್ಯ ಅಂತೇಳಿ ನಿಮಗೆ ಈಗ ಅನಿಸಿದೆ. ಎಲ್ಲೋ ಒಂದು ರೀತಿಲಿ ಹಣ ಜಾಸ್ತಿ ಆದರೂ ಕೂಡ ಮನಸ್ಸಿಗೆ ಕಿರಿಕಿರಿ ಒತ್ತಡ ಅನ್ನೋ ರೀತಿಲಿ ಕೂಡ ಕೆಲವೊಂದು ಸರಿ ಫೀಲ್ ಆಗುತ್ತೆ. ಅದನ್ನು ಹೇಳ್ಕೊಳಕ್ಕಾಗೋದಿಲ್ಲ. ಆದರೂ ಕೂಡ ಹಣದ ವಿಚಾರದಲ್ಲಿ ಜಾಸ್ತಿ ಮನೇಲಿ ಏನಾದರೂ ವಿಚಾರಗಳು ನಡಿಬೇಕಾದ್ರೆ ತುಂಬ ಗೊಂದಲ ಮೂಡಿಸ್ತವೆ. ಅದೇ ಹಣ ಇಲ್ದಿದ್ದಾಗ ಮನಸ್ಸಲ್ಲಿ ಏನೋ ಒಂದು ರೀತಿಯಲ್ಲಿ ಸಮಾಧಾನ ಇರುತ್ತೆ. ಒಬ್ಬರ ಮಧ್ಯೆ ನಂಬಿಕೆ ಹೆಚ್ಚಾಗಿರುತ್ತೆ ಅನ್ನೋ ರೀತಿಯಲ್ಲಿ ಕೂಡ ನಿಮಗೆ ಒಂದು ಎನರ್ಜಿಯ ಫೀಲ್ ಆಗ್ತಾ ಇದೆ. ಹಾಗಾಗಿ ಈಗ ನಿಮಗೆ ವಾಸ್ತವ ಸತ್ಯದ ಅರಿವಾಗಿದೆ. ಯಾವ ರೀತಿ ಅಂದರೆ ಹಣ ಬೇಕು ಜೀವನ ಮಾಡಲಿಕ್ಕೆ, ಇಲ್ಲ ಅಂತಲ್ಲ. ಒಂದು ಸ್ವಲ್ಪ ಕೂಡಿಡಬೇಕು ಮಕ್ಕಳ ಭವಿಷ್ಯಕ್ಕೆ, ಇದೆಲ್ಲ ಯೋಜನೆ ಇದ್ದರೂ ಕೂಡ ನೆಮ್ಮದಿ ಬೇಕು, ಶಾಂತಿ ಬೇಕು, ಆರೋಗ್ಯ ಬೇಕು ಅನ್ನೋ ರೀತಿಲಿ ಸಂತೋಷವಾಗಿರಬೇಕು. ನಾವಿರೋವರೆಗೂ ನಮ್ಮದೇ ಆದ ಒಂದು ಕರ್ಮಕ್ಕೆ ನಮ್ಗೆ ಫಲ ಸಿಗುತ್ತೆ. ನಮ್ಮ ಮಕ್ಕಳಿಗೂ ಕೂಡ ನಾವು ಒಂದು ಒಳ್ಳೆಯ ಸಂಸ್ಕಾರ ರೀತಿ ನೀತಿ ಕೊಟ್ಟು ಹೋದರೆ ಅವರು ಅವರದ್ದೇ ಆದ ಒಂದು ಒಳ್ಳೆಯ ಕೊಡುಗೆಗಳನ್ನು ಪಡ್ಕೊಳ್ತಾ ಹೋಗ್ತಾರೆ ಜೀವನದುದ್ದಕ್ಕೂ ಅನ್ನೋ ರೀತಿಯಲ್ಲಿ ನೀವೆಲ್ಲೋ ಒಂದು ರೀತಿಲಿ ಈಗ ತೀರ್ಮಾನ ತೊಗೊಂಡಿದ್ದೀರ ಒಳ ಮನಸ್ಸಿನಿಂದ. ಖಂಡಿತ ಇದು ಉತ್ತಮ ಫಲಿತಾಂಶವನ್ನೇ ತಂದುಕೊಡುತ್ತೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಅಂದರೆ ಒಳ್ಳೆಯ ಬೀಜವನ್ನೇ ಬಿತ್ತುತ್ತಾ ಇದ್ದೀರಾ ಅಂದರೆ ಆ ಬೀಜದ ಫಲ ಕೂಡ ಅಷ್ಟೇ ಉತ್ತಮವಾಗಿರುತ್ತಲ್ಲ. ಅದೇ ರೀತಿ ನಿಮ್ಮ ಒಂದು ಈ ಪಯಣ ನಿಮ್ಮನ್ನು ಒಂದು ಒಳ್ಳೆಯ ರೀತಿಲಿ ಮುಂದೆ ತಗೊಂಡೋಗುತ್ತೆ. ನೀವು ಉತ್ತಮವಾದ ದಡವನ್ನು ಸೇರ್ತೀರಾ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಇಲ್ಲಿ ನಿಮಗೆ ನಿದ್ರೆಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಇರ್ಬೋದು. ಬಾಬಾರವರ ನಾಮಸ್ಮರಣೆ ಮಾಡಿ ಆ ಸಮಯದಲ್ಲಿ ಅಂತೇಳಿ ಕಾಣಿಸ್ತಾ ಇದೆ. ನೀರು ಹೆಚ್ಚಾಗಿ ಕುಡಿಬೇಕು ಅಂತೇಳಿ ಕಾಣಿಸ್ತಾ ಇದೆ ಕೆಲವರ ಎನರ್ಜಿ ಪ್ರಕಾರ. ಹಾಗೆ ಚಳಿ ಅಂಥೇಳಿ ನೀವು ಮುದುಡಿ ಮಲಗೋದಲ್ಲ. ನಿಯಮಿತ ವ್ಯಾಯಾಮದ ಸಮಯಕ್ಕೆ ಬೆಳಗ್ಗೆ ಬೇಗನೆ ಎದ್ದು ಸ್ವಲ್ಪ ನಿಮ್ಮ ದೇಹಕ್ಕೆ ವ್ಯಾಯಾಮ ಕೊಡಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅತಿಯಾದ ಚಿಂತೆಗಳನ್ನು ತಪ್ಪಿಸಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಶಿಸ್ತು ನಿಮ್ಮನ್ನು ಎಲ್ಲೋ ಒಂದು ರೀತಿಲಿ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತೆ ಅನ್ನೋ ರೀತಿಲಿ, ನಿಮ್ಮ ಅಶಿಸ್ತು ನಿಮ್ಮನ್ನು ಅಲ್ಲೇ ಕುಗ್ಗಿಸಿ ಬಿಡುತ್ತೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಎನರ್ಜಿ ಕೆಲವರಿಗೆ. 2026ನೇ ಇಸ್ವಿ ನಿಮಗೆ ಜಯದ ವರ್ಷ ಆಗುತ್ತೆ. ನೀವೇನೆಲ್ಲ ಒಂದು ಶ್ರಮ ಪಟ್ಟಿದ್ದೀರಲ್ಲ ಅದರ ಫಲವನ್ನು ಪಡ್ಕೊಳ್ಳೋಕ್ಕೆ ಇದು ನಿಮಗೆ ದಾರಿ ಮಾಡಿಕೊಡುತ್ತೆ. ಖಂಡಿತ ಇದು ಸ್ಥಿರವಾಗೇ ಇರುತ್ತೆ. ಮ್ಯಾನಿಫೆಸ್ಟ್ ಮಾಡಿ, ಭಯವನ್ನು ಕಡಿಮೆ ಮಾಡ್ಕೊಳ್ಳಿ, ಧೈರ್ಯವನ್ನು ಹೆಚ್ಚಾಗಿ ಇಟ್ಕೊಳ್ಳಿ. ಎದುರಿಗಿರುವ ಕೆಲವು ಪರಿಸ್ಥಿತಿಗಳಿಂದ ಸಮಸ್ಯೆಗಳಿಂದ ಹೆದರಿ ಹಿಂದೆ ಸರಿಬೇಡಿ. ಅವುಗಳ ಎದುರು ನಿಂತು ಅವುಗಳನ್ನು ನೀವು ಪರಿಹಾರ ಮಾಡಿಕೊಳ್ಳೇಬೇಕು. ಈ ಸಮಯ ನೀವು ಎಲ್ಲಿವರೆಗೂ ಓಡ್ತೀರೋ ಅವುಗಳು ನಿಮ್ಮ ಬೆನ್ನತ್ತಿ ಬರ್ತವೆ. ಅವಾಗ ಭಯ ಆತಂಕ ಉಂಟಾಗ್ಬಿಡುತ್ತೆ. ಅದೇ ನೀವು ಅವುಗಳ ಎದುರಿಗೆ ನಿಂತಾಗ ಅಲ್ಲಿ ಏನಾಗುತ್ತೋ ಅದು ಒಂದು ಒಳ್ಳೆಯ ರೀತಿಯ ಪರಿವರ್ತನೆ ಆಗುತ್ತೆ. ಯಾಕಂದರೆ ನೀವು ಅಷ್ಟು ಬಲವಾಗಿ ಬಾಬಾರವರನ್ನು ನಂಬಿದ್ದೀರಾ. ಖಂಡಿತ ಅವರು ಅದಕ್ಕೆ ಒಂದು ತೀರ್ಮಾನವನ್ನು ಕೊಡ್ತಾರೆ. ಯಾಕಂದರೆ ಇಲ್ಲಿ ಕಾಣದ ಕೈಗಳು ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದಾವೆ ಅನ್ನೋ ನಂಬಿಕೆ ನಿಮಗಿದೆಯಲ್ಲ, ಆ ಕಾಣದ ಕೈಗಳೇ ನಿಮಗೆ ಸಹಾಯ ಮಾಡ್ತಿದ್ದಾವೆ. ಆ ಸಮಸ್ಯೆಗಳ ಎದುರಿಗೆ ನಿಮ್ಮನ್ನು ನಿಲ್ಲಿಸಿದ್ದಾವೆ. ಈಗ ಹೋರಾಡು, ನಾನು ನಿನ್ನ ಜೊತೆಗಿದ್ದೀನಿ, ಏನಾದರೂ ಆ ಸಮಸ್ಯೆಗೆ ಒಂದು ಪರಿಹಾರ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಸೂಚನೆ ಸಿಗ್ತಾ ಇದೆ. ಆದರೆ ನೀವು ಆ ಸಮಸ್ಯೆಗಳು ಇಲ್ಲ ಒಂದು ಅತಿರೇಕದ ವಿಚಾರಗಳು ನಿಮ್ಮ ಜೀವನದಲ್ಲಿ ಬಂದರೆ ಅಂದ್ಕೊಳ್ತಾ ಇದ್ದೀರಾ, ನಾನು ಗುರುವನ್ನು ನಂಬಿದ್ರು ಕೂಡ ಯಾಕೆ ಈ ರೀತಿ ಸಮಸ್ಯೆಗಳು ಅನ್ನೋ ರೀತಿಲಿ ನೀವು ಅಂದ್ಕೊಂಡಿದ್ದೀರಾ. ಆ ಸಮಸ್ಯೆಗಳ ಪರಿಹಾರದ ಸಮಯ ಬಂದಿದೆ. ಹಾಗಾಗಿ ಅವುಗಳು ಈಗ ನಿಮ್ಮ ಎದುರಿಗೆ ಬಂದು ನಿಂತಿದ್ದಾವೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಕೆಲವು ವೈಯಕ್ತಿಕ ಸಂಬಂಧಗಳಲ್ಲಿ ಸುಧಾರಣೆ ಆಗುತ್ತೆ. ಆದರೆ ಕೆಲವು ವೈಯಕ್ತಿಕ ಸಂಬಂಧಗಳು ಸುಧಾರಣೆ ಕಾಣೋದಿಲ್ಲ. ಯಾಕಂದರೆ ಅಲ್ಲಿ ತುಂಬ ಭಿನ್ನಾಭಿಪ್ರಾಯಗಳು. ಅಂದರೆ ನೀವು ಅವರನ್ನು ಕಾಳಜಿ ಮಾಡ್ತಿದ್ದೀರ, ಪ್ರೀತಿ ಮಾಡ್ತಿದ್ದೀರಿ, ಎಲ್ಲೋ ಅವರಿಗೆ ನಿಮ್ಮ ಬಗ್ಗೆ ಒಂದು ಬೆಲೆ ಇಲ್ಲ, ಗೌರವ ಇಲ್ಲ, ಅವರದ್ದೇ ದಾರಿ ಬೇರೆ ಅನ್ನೋ ರೀತಿಯಲ್ಲಿ ಕಾಣ್ತದೆ. ಇಲ್ಲಿ ವ್ಯರ್ಥ ಪ್ರಯತ್ನ ಅಂತೇಳಿ ಅನಿಸ್ತಾ ಇದೆ. ಆದರೂ ಕೂಡ ನಿಮ್ಮ ಎನರ್ಜಿ ಹೈ ಇರೋದ್ರಿಂದ ಪ್ರಾಮಾಣಿಕ ಪ್ರಯತ್ನವನ್ನು ಎಲ್ಲೋ ಒಂದು ರೀತಿಲಿ ಮಾಡಿದ್ದೀರಾ. ಅದರಿಂದ ಹೊರಗೆ ಬರಬೇಕು ಅಂತಲೂ ಈಗ ಬಯಸ್ತಾ ಇದ್ದೀರಾ. ಮುಂದೆ ಒಂದು ಒಳ್ಳೆಯ ದಾರಿ ನಿಮಗೆ ಸಿಗುತ್ತೆ. ನಿಮ್ಮ ಒಂದು ಗುಣವನ್ನೇ ಅರ್ಥ ಮಾಡ್ಕೊಳ್ಳೋದು ನಿಮಗೆ ಸಿಗ್ಬೋದು ಅನ್ನೋ ರೀತಿಯಲ್ಲಿ ವಿಚಾರ ರೆಸನೇಟ್ ಆಗ್ತಾ ಇದೆ. ಪ್ರತಿಯೊಂದಕ್ಕೂ ಒಂದು ಅವಕಾಶ ತಪ್ಪೋದ್ರೆ ಇನ್ನೊಂದು ಅವಕಾಶ ಇರುತ್ತಲ್ಲ, ಅದೇ ರೀತಿ ಕೆಲವರ ಎನರ್ಜಿಗೆ ಎರಡನೇ ಅವಕಾಶ ಬಹಳ ಒಳ್ಳೆಯ ರೀತಿಲಿ ಇರುತ್ತೆ. ನೀವು ಇಲ್ಲಿ ಏನು ಕಳ್ಕೊಂಡಿದ್ರೋ ಅದು ಎರಡನೆಯ ಒಂದು ಅವಕಾಶದಲ್ಲಿ ನಿಮಗೆ ಸಿಗ್ಬೋದು ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಎನರ್ಜಿ. ಅಸಾಮಾನ್ಯ ಫಲ ಸಿಗುತ್ತೆ ಅನ್ನೋ ರೀತಿಲಿ ಕೆಲವರ ಎನರ್ಜಿಗೆ ಕಾಣಿಸ್ತಿದೆ. ಹಾಗೆ ವಿದೇಶಕ್ಕೂ ಕೂಡ ಹೋಗ್ತೀರಾ. ಅದು ಒಂದು ಟೆಕ್ನಾಲಜಿ ವಿಚಾರದಲ್ಲಿ ಕಲಿಕೆಗಾಗಿರ್ಬೋದು, ಇಲ್ಲ ಹಠಾತ್ ಬದಲಾವಣೆಗಾಗಿರ್ಬೋದು, ಇಲ್ಲಾಂದರೆ ಏನೋ ಒಂದು ಓದಲಿಕ್ಕಾಗಿರ್ಬೋದು. ಖಂಡಿತ ಕೆಲವರಿಗೆ ಆ ಅವಕಾಶ ಸಿಗುತ್ತೆ. ಆದರೆ ಇಲ್ಲಿ ಒಂದು ಯಾವ ರೀತಿ ಎಚ್ಚರಿಕೆ ಕಾಣಿಸ್ತಾ ಇದೆ ಕೆಲವರ ಎನರ್ಜಿಗೆ ಅಂದರೆ, ಒಂದು ಸ್ವಲ್ಪನೂ ಅಹಂಕಾರ ಪಡಬಾರ್ದು. ನಾನು ಮಾಡಿದೆ, ಅಹಂಕಾರ ನಾನು ನನ್ನಿಂದ ಆಯಿತು ಅನ್ನೋ ರೀತಿಲಿ ನೀವು ಅಂದ್ಕೊಳ್ಳೇಬಾರ್ದು. ಅಂದ್ಕೊಂಡ ಮರುಕ್ಷಣ ರಾಹು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ತಾರೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಅಂದರೆ ಒಂದು ಸುಳ್ಳಿನ ಮೋಹಕ್ಕೆ ನಿಮ್ಮನ್ನು ಸಿಗಿಸ್ಬೋದು, ಇಲ್ಲ ಅಡ್ಡದಾರಿಗೆ ಕರ್ಕೊಂಡೋಗಿ ಅಲ್ಲಿ ಏನಾದರೂ ಒಂದು ಸಮಸ್ಯೆ ಮಾಡ್ಬೋದು ಅನ್ನೋ ರೀತಿಲಿ ಕೆಲವರ ಎನರ್ಜಿಗೆ ಕಾಣಿಸ್ತಾ ಇದೆ. ಎಷ್ಟೇ ನಿಮಗೆ ಒಳ್ಳೆಯದಾದರೂ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರೋ ವಿಚಾರದಲ್ಲಿ ನಿಮಗೆ ಗೆಲುವು ಸಿಕ್ಕಾಗಲೆಲ್ಲ ನೀವು ಅಹಂಕಾರ ಪಡಬಾರ್ದು, ಕೃತಜ್ಞತೆ ಪಡಬೇಕು.
ಮಾಡಬೇಕು ಭಗವಂತ, ನೀನು ಕೊಟ್ಟಿದ್ರಿಂದಲೇ ಇದು ಎಲ್ಲ ನನಗೆ ಸಿಕ್ಕಿರೋದು. ನಾನು ಇವತ್ತು ಏನು ಅನುಭವಿಸ್ತಾ ಇದ್ದೀನೋ, ಉಸಿರಾಡ್ತಾ ಇದ್ದೀನೋ, ಊಟ ಮಾಡ್ತಾ ಇದ್ದೀನೋ, ಇಲ್ಲ ಒಂದು ಸುಖ ಸಂತೋಷ ನೆಮ್ಮದಿಯಾಗಿ ನಾನು ಜೀವನದಲ್ಲಿ ಇದ್ದೀನೋ, ಅದೆಲ್ಲದಕ್ಕೂ ನೀವೇ ಕಾರಣ. ಇವತ್ತು ನಾನು ವಿದೇಶಕ್ಕೆ ಹೋಗ್ತಾ ಇದ್ದೀನಿ, ಓದ್ತಾ ಇದ್ದೀನಿ, ಮುಂದೆ ಏನೋ ಒಂದು ಗುರಿ ಇಟ್ಕೊಂಡಿದ್ದೀನಿ, ಅದರಲ್ಲಿ ನನಗೆ ಆ ಒಂದು ಗುರಿ ತಲುಪಿದ್ದೀನಿ ಈಗ ಅನ್ನೋ ರೀತಿಯಲ್ಲಿ ನಿಮ್ಮ ಎನರ್ಜಿ ಈ ಸಮಯದಲ್ಲಿ ಇದೆ ಅಂದರೆ ಖಂಡಿತ ಅಹಂಕಾರ ಪಡಬಾರ್ದು ಅನ್ನೋ ರೀತಿಯಲ್ಲಿ ಒಂದು ಎಚ್ಚರಿಕೆಯನ್ನು ಇಲ್ಲಿ ಗುರು ಕೊಡ್ತಾ ಇದ್ದಾರೆ. ಯಾಕಂದರೆ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ನಮಗೆ ತಿಳಿಯದ್ದು ಗುರುವಿಗೆ ಕಾಣಿಸ್ತಾ ಇರುತ್ತೆ. ಇಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ತುಂಬ ಲಾಭ ಆಗ್ಬೋದು, ಒಳ್ಳೆಯದಾಗ್ಬೋದು. ಹಾಗೆ ನೀವು ಅಂದ್ಕೊಂಡಿರೋ ವಿಚಾರದಲ್ಲಿ ನೀವು ಆ ಒಂದು ವಿಚಾರದಲ್ಲಿ ಗೆಲುವನ್ನು ಪಡ್ಕೊಳ್ಬೋದು. ಹಠಾತ್ ಒಂದು ಬದಲಾವಣೆ, ಹಣವನ್ನು ತಂದುಕೊಡ್ಬೋದು, ಶುಭ ಫಲಗಳನ್ನು ಎದುರಾಗಿಸ್ಬೋದು. ಒಟ್ಟಾರೆಗೆ ಆ ಸಮಯದಲ್ಲಿ ನೀವು ಅಹಂಕಾರ ಪಡೋ ಹಾಗೆ ಇಲ್ಲ. ಇದೆಲ್ಲವೂ ಭಗವಂತನ ಕರುಣೆ, ಅನುಗ್ರಹ, ಆಶೀರ್ವಾದ ಅನ್ನೋ ರೀತಿಯಲ್ಲಿ ಅವರಲ್ಲಿ ಶರಣಾಗಬೇಕು. ಆಗ ರಾಹು ದೃಷ್ಟಿ ನಿಮ್ಮ ಮೇಲೆ ಅಷ್ಟು ಕೆಟ್ಟ ಪರಿಣಾಮವನ್ನು ಬೀರೋದಿಲ್ಲ. ಯಾಕಂದರೆ ನೀವೀಗ ಗುರುವಿನ ಶರಣದಲ್ಲಿ, ಭಗವಂತನ ಶರಣದಲ್ಲಿದ್ದಾಗ ಅವರು ಕೂಡ ಏನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಹಾಗಾಗಿ ಎಚ್ಚರಿಕೆಯಲ್ಲಿ ಕಾಣಿಸ್ತಾ ಇದೆ. ತಪ್ಪು ನಿರ್ಧಾರಕ್ಕೆ ಪ್ರೇರಣೆ ಸಿಗುವ ಅವಕಾಶ ಹೆಚ್ಚಾಗ್ಬಿಡುತ್ತೆ ನೀವು ಅಹಂಕಾರ ಪಟ್ಟಾಗ. ಆತುರ ಪಟ್ಟು ಏನಾದರೂ ಡಿಸಿಷನ್ ತಗೊಂಡು ಅದರಲ್ಲಿ ನೀವು ತೊಂದರೆ ಪಡುವ ಒಂದು ವಿಚಾರ ಎದುರಾಗತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನೀವು ಎಷ್ಟೇ ಉತ್ತುಂಗಕ್ಕೆ ಹೋಗಿ ನೀವು ಹಿಂದೆ ನಡೆದು ಬಂದ ಒಂದು ಪರಿಶ್ರಮದ ದಾರಿಯನ್ನು, ಅದನ್ನು ಪಡ್ಕೊಂಡ ದಾರಿಯನ್ನು, ಆ ಸಮಯದಲ್ಲಿ ಗುರುವಿನಲ್ಲಿ ಶರಣಾಗಿದ್ದು, ಭಗವಂತನಲ್ಲಿ ಶರಣಾಗಿದ್ದು, ಹಾಗೆ ದಯೆ, ಕರುಣೆ, ಪ್ರೇಮ, ಒಂದು ಸೇವೆಯ ಮನೋಭಾವದಿಂದ ಪ್ರಾಣಿ ಪಕ್ಷಿಗಳಿಗೆ, ಪ್ರಕೃತಿಗೆ ಕನೆಕ್ಟ್ ಆಗಿ ಸಹಾಯ ಮಾಡಿದ್ದು, ಅದು ಯಾವುದನ್ನು ಮರೆಯೋ ಹಾಗಿಲ್ಲ. ಇವೆಲ್ಲವೂ ಕೂಡ ನಿಮಗೆ ಮೆಟ್ಟಿಲಾಗಿದ್ದವು, ನಿಮ್ಮನ್ನು ಮೇಲೆ ಕರ್ಕೊಂಡು ಹೋಗಲಿಕ್ಕೆ ಉತ್ತುಂಗಕ್ಕೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಯಾಕಂದರೆ ಕೆಲವರ ಎನರ್ಜಿಗೆ ಇಲ್ಲಿ ಯಾವ ರೀತಿ ಒಂದು 2026 ಒಂದು ಸಂದೇಶ ಕೊಡ್ತಾ ಇದೆ ಅಂದರೆ, ನೀವು ತುಂಬ ಅಂದ್ಕೊಂಡದನ್ನು ಸಾಧನೆ ಮಾಡ್ತೀರಾ. ನಿಮ್ಮ ಜೀವನದಲ್ಲಿ ಕೆಲವು ವಿಚಾರಗಳಲ್ಲಿ ಕ್ಲಾರಿಟಿ ಸಿಗುತ್ತೆ, ಒಳ್ಳೆಯದಾಗತ್ತೆ. ಒಂದು ಮನೆ ಕಟ್ಬೋದು, ಇಲ್ಲಾಂದರೆ ಒಂದು ವಾಹನ ಖರೀದಿ ಮಾಡ್ಬೋದು, ಬಂಗಾರನೇ ಖರೀದಿ ಮಾಡ್ಬೋದು. ಈ ರೀತಿ ಎಲ್ಲ ಒಂದು ಒಳ್ಳೆಯ ಒಂದು ಶುಭ ಸೂಚನೆಗಳು ಕಾಣಿಸ್ತಾ ಇದ್ದಾವೆ. ಇಲ್ಲ ಮದುವೆ ಆಗ್ಬೋದು ಒಳ್ಳೆಯ ಹುಡುಗನ ಜೊತೆಗೆ, ಅಂದರೆ ನೀವು ಬಯಸಿದ್ದಕ್ಕಿಂತ ಹೆಚ್ಚು ಒಳ್ಳೆಯ ಹುಡುಗ ಸಿಗ್ಬೋದು. ಈ ರೀತಿಯಾಗಿ ಏನಾದರೂ ಒಂದು ಆಕಸ್ಮಿಕವಾದ ಹಠಾತ್ ಒಂದು ಒಳ್ಳೆಯ ಶುಭ ಬದಲಾವಣೆಯಿಂದ ಕೆಲವೊಂದು ಸಾರಿ ಅಹಂಕಾರ ಮೂಡಿಸಿದಾಗ ರಾಹುವಿನ ದೃಷ್ಟಿ ನಿಮ್ಮ ಮೇಲೆ ಬಿದ್ದು ಎಲ್ಲೋ ಒಂದು ರೀತಿಯಲ್ಲಿ ತೊಂದರೆಗೆ ಈಡಾಗುವ ಸಮಯ ಎದುರಾಗ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆರೋಗ್ಯದಲ್ಲೂ ವ್ಯತ್ಯಾಸ ಆಗ್ಬೋದು, ಅಲ್ಲಿ ಹಣದ ವ್ಯಯ ಆಗ್ಬೋದು, ಇಲ್ಲ ಏನೋ ಒಂದು ರೀತಿಯಲ್ಲಿ ಆಘಾತಕಾರವಾದ ಒಂದು ಪರಿಸ್ಥಿತಿಗಳು ಎದುರಾಗಿ ಅಲ್ಲಿ ಹಣ ವ್ಯಯ ಆಗ್ಬೋದು, ಇಲ್ಲ ಒಂದು ಆಕಸ್ಮಿಕ ಅನಗತ್ಯ ಖರ್ಚುಗಳು ಬರ್ಬೋದು. ಅದರಿಂದ ಒಂದು ಆದಾಯದಲ್ಲಿ ಏನಾದರೂ ಒಂದು ಅಂದರೆ ನೀವು ಚೇತರಿಸ್ಕೊಂಡ ಆದಾಯದಲ್ಲಿ ನಷ್ಟ ಆಗ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ರಾಹು ನಿಮ್ಮನ್ನು ಉನ್ನತ ಸ್ಥಾನಕ್ಕೂ ಹಾಗೆ 5 ವರ್ಷದಲ್ಲಿ ಸಾಧನೆ ಮಾಡೋದನ್ನು ಒಂದೇ ವರ್ಷದಲ್ಲಿ ಸಾಧನೆ ಮಾಡೋದು, ಅಂದರೆ 5 ತಿಂಗಳಲ್ಲಿ ಸಾಧನೆ ಮಾಡುವಂಥ ಅವಕಾಶವನ್ನು ಕೊಡ್ತಾರೆ. ಇದರಿಂದ ಅಹಂಕಾರ ಪಟ್ಟಾಗ ನೀವು ಯಾವ ರೀತಿ ಬೀಳಿಸ್ತಾರೆ ಅಂದರೆ ನೀವು ಹೇಳೋಕ್ಕೆ ಆಗಬಾರ್ದು, ಆ ರೀತಿ ಬೀಳಿಸೋ ಸಾಧ್ಯತೆ ಹೆಚ್ಚಿದೆ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಗೆ ಬರ್ತಾ ಇದೆ. ಹಾಗಾಗಿ ಗುರುವಿನ ಶರಣವನ್ನು ಯಾವತ್ತಿಗೂ ಮರಿಬೇಡಿ. ಗುರು ನಿಮ್ಮ ಜೊತೆಗಿದ್ರೆ, ಗುರುವಿನ ಬಲ ನಿಮ್ಮ ಜೊತೆಗಿದ್ರೆ ಯಾರೂ ಕೂಡ ನಿಮ್ಮನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ನೀವು ಬಾಬಾರವರಲ್ಲಿ ವಿಶ್ವಾಸ ಇಟ್ಟಿದ್ದೀರಾ, ಆ ವಿಶ್ವಾಸ ದೃಢವಾಗಿರಲಿ. ಅವ್ರು ಯಾವತ್ತಿಗೂ ಕೂಡ ನಿಮ್ಮನ್ನು ಕೈ ಬಿಡೋದಿಲ್ಲ, ಉನ್ನತಕ್ಕೂ ಏರಿಸ್ತಾರೆ. ಹಾಗೆ ಸ್ಥಾನ ಮಾನ ಗೌರವವೂ ನಿಮಗೆ ಸಿಗುತ್ತೆ ಹೆಜ್ಜೆ ಹೆಜ್ಜೆಗೂ. ಒಟ್ಟಾರೆಯಾಗಿ ನಿಮಗೆ ಏನಾದರೂ ತೊಂದರೆ ಆಗುತ್ತೆ, ಇಲ್ಲ ಯಾವುದೋ ಒಂದು ದೋಷಗಳು ನಿಮ್ಮನ್ನು ಕಾಡ್ತವೆ ಅಂದರೆ ಅದಕ್ಕೆ ಮೊದಲೇ ಒಂದು ಪೂರ್ವ ಯೋಜನೆಯ ಪ್ರಕಾರ ನಿಮ್ಮೊಳಗಿಂದಲೇ ಕಾರ್ಯನಿರ್ವಹಿಸಿ ನಿಮ್ಮಿಂದ ಒಂದು ಕೆಲಸ ಮಾಡಿರ್ತಾರೆ. ಒಂದು ಅಂದರೆ ಒಳ್ಳೆಯ ಕೆಲಸವನ್ನು ಮಾಡಿಸಿರ್ತಾರೆ. ದಯೆ, ಕರುಣೆ, ಪ್ರೇಮದ ಬೀಜವನ್ನು ನೀವು ಬಿತ್ತುವ ಮೂಲಕ ನಿಮ್ಮ ಒಂದು ಪುಣ್ಯವನ್ನು ವೃದ್ಧಿಸ್ಕೊಳ್ಳೋಕ್ಕೆ ಸಹಾಯ ಮಾಡಿರ್ತಾರೆ. ಹಾಗೆ ನಿಮ್ಮ ಒಂದು ಬ್ಯಾಡ್ ಕರ್ಮವನ್ನು ಕೂಡ ಅವರು ದುನಿಯಲ್ಲಿ ಹಾಕಿ ಸುಡ್ತಾರೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಹಾಗೆ ಒಂದು ನಿಮ್ಮ ಅಹಂಕಾರವೇ ಆಗಿರ್ಬೋದು, ಇಲ್ಲ ಒಂದು ಅಶಿಸ್ತಾಗಿರ್ಬೋದು, ಆಲಸ್ಯ ಆಗಿರ್ಬೋದು, ಎಲ್ಲೋ ಒಂದು ರೀತಿಯಲ್ಲಿ ತಪ್ಪಾಗಿರ್ಬೋದು, ತಪ್ಪಾದ ನಿರ್ಧಾರಗಳಿಂದ ನೀವು ಕೆಲವರಿಗೆ ನೋವು ಕೊಟ್ಟಿರ್ಬೋದು. ಅವೆಲ್ಲವನ್ನ ಈಗ ನೀವು ಬಾಬಾರವರ ಪಾದಗಳಲ್ಲಿ ಶರಣಾಗಿಸಿ ಸಮರ್ಪಣೆಯಾಗಿ ಪಶ್ಚಾತ್ತಾಪ ಪಟ್ಟಿದ್ದೀರ. ಅವುಗಳನ್ನು ದುನಿಯಲ್ಲಿ ಹಾಕಿ ಬಾಬಾ ಸುಟ್ಟು ನಿಮ್ಮನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಮುಂದೆ ಕರ್ಕೊಂಡು ಹೋಗ್ತಿದ್ರೆ. ತಪ್ಪು ಮಾಡೋದು ಸಹಜ ಮಕ್ಕಳು, ಆದರೆ ತಂದೆ ತಾಯಿ ತಿದ್ದಿ ಬುದ್ಧಿ ಹೇಳ್ತಾರಲ್ಲ, ನೀವು ಅದೇ ಸ್ಥಾನದಲ್ಲಿ ಇದ್ದೀರಲ್ಲ, ಅದೇ ರೀತಿ ಈಗ ಬಾಬಾರವರು ಕೂಡ ನಿಮಗೆ ತಂದೆ ತಾಯಿ ಗುರು ಎಲ್ಲವೂ ಅವರೇ ಆಗಿದ್ದಾರೆ. ಅವರು ನಿಮ್ಮನ್ನು ತಿದ್ದಿ ತೀಡಿದ್ದಾರೆ. ನೀವು ಒಂದು ಒಳ್ಳೆಯ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಎಲ್ಲಿ ನೀವು ತಪ್ಪು ಮಾಡಬೇಕು ಅಂತೇಳಿ ಮನಸ್ಸು ಯಾವಾಗಲಾದರೂ ಹಂಬಲಿಸಿದ್ರು ಕೂಡ ಆ ತಪ್ಪು ನಿಮ್ಮಿಂದ ಮಾಡೋಕ್ಕಾಗೋದೇ ಇಲ್ಲ. ಆ ಅವಕಾಶಗಳೇ ನಿಮಗೆ ಸಿಗೋದಿಲ್ಲ, ಒದಗಿ ಬರೋದಿಲ್ಲ ಅನ್ನೋ ರೀತಿಯಲ್ಲಿ ಏನೋ ಒಂದು ರೀತಿಯಲ್ಲಿ ಅದರಿಂದ ನೀವು ಪಾರ್ ಆಗ್ತೀರಾ ಅನ್ನೋ ರೀತಿಯಲ್ಲಿ, ಪಾರ್ ಆಗಿದ್ದೀರಾ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಕೆಲವೊಂದು ಸಾರಿ ರಿಸ್ಕ್ ತೆಗೆದುಕೊಳ್ಳುವ ಮೊದಲು 2 ಬಾರಿ ಯೋಚಿಸುವ ಅಗತ್ಯವಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕೆಲವರ ಎನರ್ಜಿಗೆ ಮ್ಯಾಚ್ ಆಗ್ತಾ ಇದೆ. ಅಂದರೆ ನೀವು ಏನೋ ಒಂದು ನಿರ್ಧಾರವನ್ನು ತಗೊಳ್ಬೇಕು ಅಂತ ಇದ್ದರೆ 2 ಬಾರಿ, ಅದು ರಿಸ್ಕಿನ ವಿಚಾರ ಆಗಿದೆ, 2 ಬಾರಿ ಯೋಚಿಸಿ. ಈಗ ನಿಮಗೇನಾದರೂ ಗೊಂದಲ ಇತ್ತು ಅಂದರೆ 2 ತುಪ್ಪದ ದೀಪಗಳನ್ನು ಬಾಬಾರವರ ಎದುರಿಗೆ ಬೆಳಗಿಸಿ ಶ್ರದ್ಧಾ ಸಬೂರಿಯ ಸಂಕೇತವಾಗಿ ನಂತರ ಪ್ರಾರ್ಥಿಸಿ. ನೀವು ಏನಾದರೂ ಆ ರಿಸ್ಕ್ ತಗೊಳ್ಳೋ ವಿಚಾರದಲ್ಲಿ ಮುಂದೆ ಹೋಗಬೇಕೋ ಬೇಡೋ ಅಂತೇಳಿ ಬಾಬಾರವರಲ್ಲಿ ಕೇಳಿದರೆ, ಆ ವಿಚಾರದಲ್ಲಿ ನೀವು ಮುಂದೆ ಹೋಗಬೇಕು ಅಂದರೆ ಅದರಲ್ಲಿ ನಿಮಗೆ ಎಲ್ಲ ರೀತಿಯ ದಾರಿ ತೆರೆದು ನೀವು ಅದರಲ್ಲಿ ಮುಂದೆ ಹೋಗ್ತೀರಾ.
ಅಲ್ಲೇನಾದರೂ ಅಡೆತಡೆ ಬಂದು ನೀವು ಅದರಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಬಾಬಾರವರೇ ತಡಿತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ನಿಮಗೆ ಕಾಣಿಸ್ತೆ. ನಿಮ್ಮ ತಪ್ಪು ನಿರ್ಧಾರಕ್ಕೆ ಬಾಬಾರವರು ಯಾವತ್ತಿಗೂ ಕೂಡ ಪ್ರೇರಣೆ ಕೊಡೋದಿಲ್ಲ. ಒಂದು ಆತುರ ಬೇಡ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನಂಬಿಕೆ ಇಲ್ಲದವರಿಂದ ಗೊಂದಲ ಬರುತ್ತೆ ನಿಮಗೆ ಕೆಲವೊಂದು ಸಾರಿ, ಅಂದರೆ ಒಂದು ಪರೀಕ್ಷೆ ನಡೆಯುತ್ತೆ ನಿಮಗೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಹಣದ ಒಂದು ಆಶೀರ್ವಾದ ಕೂಡ ಹೆಚ್ಚಾಗಿ ಸಿಗುತ್ತೆ ನಿಮಗೆ 2026ನೇ ಇಸ್ವಿಲಿ. ಇನ್ಕಮಿಂಗ್ ಸೋರ್ಸ್ ಹೆಚ್ಚಾಗ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗೆ ಸಡನ್ ಗೇನ್ ಪಾಸಿಬಲ್ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ. ಪ್ರೀತಿ ಹಾಗೂ ವೈಯಕ್ತಿಕ ಸಂಬಂಧಗಳಲ್ಲಿ ಅಟ್ರಾಕ್ಷನ್ ಹೆಚ್ಚಾಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಪ್ರೀತಿ, ಸಾಮರಸ್ಯ, ಒಂದು ಒಲವು ತುಂಬ ಹೆಚ್ಚಾಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತದೆ. ವರ್ಷದ ಎಂಡಿಂಗಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅತಿಯಾದ ತಿರುಗಾಟ ಬೇಡ. ಇದರಿಂದ ಒಂದು ಮೆಂಟಲ್ ಸ್ಟ್ರೆಸ್ ಬರ್ಬೋದು, ಇಲ್ಲಾಂದರೆ ಸ್ಲೀಪ್, ಒಂದು ನಿದ್ರೆಯ ಕೊರತೆಗಳು ಕಾಣ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಗುರುವು ರಕ್ಷಿಸ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ಹಾಗೆ ರಾಹು ಇಲ್ಲಿ ನಿಮಗೆ ಕೆಲವು ಅವಕಾಶಗಳನ್ನು ಕೊಡ್ತಾರೆ. ಆದರೆ ಶನಿ ನಿಮಗೆ ಕೆಲವು ಶಿಸ್ತುಗಳನ್ನು ಕೂಡ ಇಲ್ಲಿ ಕಲಿಸ್ತಾರೆ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಗೆ ಕಾಣಿಸ್ತಾ ಇದೆ. ಎರಡೂ ಸೇರಿ ನಿಮಗೆ ಈ ಒಂದು ಆಶೀರ್ವಾದ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅಂದರೆ ಹೊಸ ಜೀವನದ ಅಧ್ಯಾಯಕ್ಕೆ ನೀವೇ ಮುನ್ನುಡಿ ಆಗ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಭಯ ಬೇಡ, ಆದರೆ ಎಚ್ಚರ ಅಗತ್ಯ. ಕೆಲವರ ಎನರ್ಜಿಯ ಪ್ರಕಾರ ರಾಹು ದಶ ಆರಂಭ ಆಗ್ತಾ ಇದೆ. ಅಂದರೆ ಅಕಸ್ಮಾತ್ ಬದಲಾವಣೆಗಳು, ಹೊಸ ದಾರಿ, ಅಸಾಮಾನ್ಯ ಅವಕಾಶಗಳು, ಇದು ಸುಲಭವಾಗಿ ಸಿಗುವ ದಶೆ ಅಲ್ಲ, ಆದರೆ ಜೀವನದ ದಿಕ್ಕೇ ಬದಲಿಸುವ ಶಕ್ತಿ ಇದರಲ್ಲಿ ಇದೆ. ಹಾಗಾಗಿ ಇಲ್ಲಿ ನೀವು ಯಾವುದೇ ರೀತಿ ತಪ್ಪು ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಮೋಸಕ್ಕೆ ಯಾರನ್ನು ಒಳಪಡಿಸಬಾರ್ದು. ಹಾಗೆ ಅಂದರೆ ಕೆಟ್ಟದನ್ನು ಮಾಡುವ ಹಂಬಲ ಮನಸ್ಸಲ್ಲಿ ಇಟ್ಕೊಳ್ಳಬಾರ್ದು, ಯಾರ ಬಗ್ಗೆಯೂ ಕೆಟ್ಟದಾಗಿ ಮಾತಾಡಲೂಬಾರ್ದು. ಆವಾಗಲೇ ರಾಹುವ ವಿರುದ್ಧ ದಶೆ ನಿಮ್ಮ ಮೇಲೆ ಪ್ರಯೋಗ ಮಾಡುತ್ತೆ. ಅಂದರೆ ರಾಹು ನಿಮ್ಮನ್ನು ಗೆಲ್ಲಿಸ್ತಾರೆ. ನೀವು ಏನು ಅಂದ್ಕೊಂಡಿದ್ದೀರೋ ಅದನ್ನು ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ನಿಮಗೆ ಕೆಲವರ ಎನರ್ಜಿಗೆ. ಆದರೆ ನೀವು ಇಂತಹ ಒಂದು ತಪ್ಪುಗಳನ್ನು ಮಾಡಿದಾಗ, ಯಾರದ್ದೋ ಬಗ್ಗೆ ವಿನಾಕಾರಣ ಕೆಟ್ಟದನ್ನು ಮಾತಾಡಿದಾಗ, ಬಯಸಿದಾಗ, ಇಲ್ಲ ಸುಳ್ಳು ಹೇಳಿ ಯಾರನ್ನೋ ಮೋಸಕ್ಕೆ ಸಿಕ್ಕಿಸಿದಾಗ ರಾಹು ನಿಮಗೆ ಅನೇಕ ರೀತಿಯ ತೊಂದರೆಗಳನ್ನು ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಇದು ಭಯ ಅಲ್ಲ, ಇದು ಒಂದು ಎಚ್ಚರಿಕೆ. ಅಂದರೆ ನಿಮ್ಮ ಮಕ್ಕಳು ಮುಂದೆ ಎಲ್ಲೋ ಯಾರದ್ದೋ ಜೊತೆ ಹೋಗ್ತಾ ಇದ್ದಾರೆ ಅಂದರೆ ನೋಡು, ಹುಷಾರಾಗಿರು, ನಿನ್ನ ಹಿಡಿತದಲ್ಲಿ ನೀನಿರು. ಮನಸ್ಸು ಚಂಚಲತೆಗೆ ಒಳಪಡಿಸುತ್ತೆ. ಆಗ ನೀನು ಯಾರದ್ದೂ ಮಾತು ಕೇಳಬೇಡ, ನಿನ್ನ ಆತ್ಮಸಾಕ್ಷಿಯ ಮಾತನ್ನು ಕೇಳು, ನನ್ನ ಮಾತನ್ನು ನೆನಪಿಟ್ಕೊಳ್ಬೇಕು ಅನ್ನೋ ರೀತಿಲಿ ನೀವು ಕೆಲವೊಂದು ಸಾರಿ ಎಚ್ಚರಿಕೆ ಮಾತನ್ನು ಹೇಳಿ ಮನೆಯಿಂದ ಹೊರಗೆ ಹೋಗೋ ಮಗುವಿಗೆ ಹೇಳಿ ಕಳಿಸ್ತೀರಲ್ಲ, ಹುಷಾರು ಹುಷಾರು ಅಂತ ಹೇಳಿ. ಅದೇ ರೀತಿ ಇಲ್ಲಿ ಗುರು ನಿಮಗೆ ಎಚ್ಚರಿಕೆ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಮಗು ಹುಷಾರಾಗಿರು, ಅಹಂಕಾರ ಪಡಬೇಡ, ಕೆಟ್ಟದನ್ನು ಯಾರಿಗೂ ಬಯಸಬೇಡ ಅನ್ನೋ ರೀತಿಲಿ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಇವು ನಿಮ್ಮ ಜೀವನದ ಒಂದು ಅದ್ಭುತವಾದ ತಿರುವಿನ ಸೂತ್ರಗಳಾಗಿದ್ದಾವೆ, ನಿಯಮಗಳಾಗಿದ್ದಾವೆ. ಈ ನಿಯಮವನ್ನು ನೀವು ಒಂದು ಒಳ್ಳೆಯ ಉದ್ದೇಶದೊಂದಿಗೆ ಸೇರಿಸಿದಾಗ ನಿಮಗೆ ಎಲ್ಲ ಒಂದು ಗ್ರಹಗಳ ದಶೆ ಇದೆಯಲ್ಲ, ಅದು ಒಳ್ಳೆಯ ಫಲವಾಗಿ ಸಿಗುತ್ತೆ ಅನ್ನೋ ರೀತಿಲಿ ಕಾಣಿಸ್ತದೆ. ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ. ನಿಮ್ಮ ಕರ್ಮಗಳನ್ನು ಸರಿಪಡಿಸ್ಕೊಳ್ಳಿ. ಇಂದಿನ ನಿಮ್ಮ ಕರ್ಮಗಳೇ ನಿಮ್ಮ ಮುಂದಿನ ದಶೆಯನ್ನು ತರುತ್ತೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ದೈವಿಕ ರಕ್ಷಣೆ ಇದೆ, ಆದರೆ ಜಾಗೃತಿಯ ಅವಶ್ಯಕತೆ ಇದೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಕೆಲವರ ಎನರ್ಜಿಯ ಪ್ರಕಾರ. ಕೆಲವು ಬದಲಾವಣೆಗಳಂತೂ ಖಚಿತವಾಗಿ ಆಗೇ ಆಗ್ತವೆ. ಅದು ಸ್ಥಳ ಬದಲಾವಣೆ ಆಗಿರ್ಬೋದು, ಮನೆ ಬದಲಾವಣೆ ಆಗಿರ್ಬೋದು, ಇಲ್ಲ ಈ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗುವ ಬದಲಾವಣೆ ಆಗಿರ್ಬೋದು, ದೂರ ಪ್ರಯಾಣ ಆಗಿರ್ಬೋದು, ಕೆಲಸದ ವಿಚಾರದಲ್ಲಾಗಿರ್ಬೋದು ಚೇಂಜ್ ಆಗ್ಬೋದು, ಇಲ್ಲ ಆಲೋಚನಾ ಶೈಲಿ ಬದಲಾವಣೆ ಆಗ್ಬೋದು, ಸಂಬಂಧಗಳಲ್ಲಿ ಕೆಲವೊಂದು ಸತ್ಯದ ಲೆವೆಲ್ಗೆ ಹೋಗ್ಬೋದು ಕೆಲವು ವಿಚಾರಗಳು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬದಲಾವಣೆ ನಿಧಾನವಾಗಿ ಅಲ್ಲ, ಹಂತ ಹಂತವಾಗಿ ಅದರ ಗಟ್ಟಿತನವನ್ನು ನಿಮ್ಮ ಜೀವನದಲ್ಲಿ ತುಂಬಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಸ್ನೇಹಿತರೆ, ಇವತ್ತಿನ ಟ್ಯಾರೋ ರೀಡಿಂಗ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ, ರೆಸನೆಂಟ್ ಆಗಿದ್ರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.